ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನ ಕೈವಾರ ತಾತಯ್ಯನವರ ಚರಿತ್ರೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಈ ದಿನ ಕೈವಾರ ತಾತಯ್ಯ ದೇವಸ್ಥಾನದ ಪ್ರಚಾರಕರಾದಂತಹ ಮಧುಸೂದನ್ ರವರ ಮಾತುಗಳಲ್ಲಿ ಈ ಒಂದು ಸನ್ನಿಧಿಯ ಮಹತ್ವ, ತಾತಯ್ಯನವರ ಬಗ್ಗೆ ತಿಳಿದುಕೊಳ್ಳೋಣ. ಇದು ಬಹಳ ಇತಿಹಾಸ ಪ್ರಸಿದ್ಧವಾದ ಕ್ಷೇತ್ರ ಶ್ರೀ ಕೈವಾರ ಕ್ಷೇತ್ರ. ಈ ಕೈವಾರ ಕ್ಷೇತ್ರವು ಸತ್ಯಯುಗದಿಂದಲೂ ಕೂಡ ಅಸ್ತಿತ್ವದಲ್ಲಿದೆ. ಸತ್ಯಯುಗದಲ್ಲಿ, ಕೃತಯುಗದಲ್ಲಿ ಇಂದ್ರ ಬೃಹಸ್ಪತಿಗಳ ಆದೇಶದ ಮೇರೆಗೆ ವಿಶ್ವಕರ್ಮನ ಬಳಿಗೆ ಹೋಗಿ ವಜ್ರಾಯುಧವನ್ನು ಹಿಡಿದುಕೊಂಡು ಇದೇ ಕೈವಾರ ಕ್ಷೇತ್ರ ಆಗ ಏಕಚಕ್ರಾಪುರ ಅಂತ ಪ್ರಸಿದ್ಧಿಯನ್ನು ಪಡೆದಿರುತ್ತೆ. ಇದೇ ಏಕಚಕ್ರಾಪುರ ಕೈವಾರ ಕ್ಷೇತ್ರಕ್ಕೆ ಇಂದ್ರನು ಖುದ್ದಾಗಿ ಬಂದು ಬೃಹಸ್ಪತಿಗಳ ಆದೇಶಾನುಸಾರವಾಗಿ ಇಲ್ಲಿ ಒಬ್ಬ ವೃತ್ರಾಸುರನೆಂಬ ರಾಕ್ಷಸ ಇರ್ತಾನೆ. ಆ ವೃತ್ರಾಸುರನೆಂಬ ರಾಕ್ಷಸನನ್ನು ಇಂದ್ರ ಇಲ್ಲಿ ಸದೆ ಬಡಿದು ಸಂಹಾರ ಮಾಡಿದ ನಂತರ ಕೂಡಲೇ ನಾರಾಯಣ ಅಮರನಾಗಿ ಶಾಶ್ವತವಾಗಿ ನೆಲೆಸಿರಬೇಕನ್ನೋ ದೃಷ್ಟಿಯಿಂದ ಅಮರನಾರಾಯಣ ಸ್ವಾಮಿಯನ್ನಾಗಿ ಬಂದರು. ಸೊ ಅಮರನಾರಾಯಣನಾಗಿ ಸ್ಥಾಪನೆ ಮಾಡ್ತಾನೆ. ಇಲ್ಲಿ ಅಮರನಾರಾಯಣ ಬಹಳ ವಿಶೇಷವಾದಂಥ ವಿಗ್ರಹ. ಆಮೇಲೆ 5 ಸ್ಥಳಗಳಲ್ಲಿ ಇಂದ್ರನಿಂದ ಸ್ಥಾಪನೆ ಆಗುತ್ತೆ ನಾರಾಯಣನ ಮೂರ್ತಿಗಳು. ಫಸ್ಟ್ ಮೊದಲನೆಯದಾಗಿ ಅಮರನಾರಾಯಣ ಸ್ವಾಮಿ ಕೈವಾರದಲ್ಲಿ, ಗದಗ್ನಲ್ಲಿ ವೀರನಾರಾಯಣ, ತಲಕಾಡಿನಲ್ಲಿ ಕೀರ್ತಿನಾರಾಯಣ, ಆದಿನಾರಾಯಣ, ಶಂಕರನಾರಾಯಣ. ಇದು ಸತ್ಯಯುಗದಲ್ಲಿ ಇಂದ್ರನಿಂದ ಪ್ರತಿಷ್ಠಾಪಿಸಲ್ಪಟ್ಟಿರುವಂತಹ ನಾರಾಯಣನ ವಿಶೇಷ ಮೂರ್ತಿಗಳು. ತ್ರೇತಾಯುಗದಲ್ಲಿ ರಾಮ, ಸೀತಾ, ಲಕ್ಷ್ಮಣ, ಹನುಮಂತ ಇದೇ ಕ್ಷೇತ್ರಕ್ಕೆ ವನವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಸೀತಾರಾಮನಿಗೆ ತುಂಬ ಬಾಯಾರಿಕೆ ಆಗುತ್ತೆ. ಈ ಕುರಿತ ಇಲ್ಲಿ ನೀರು, ಕಣಿವೆಗಳು, ಕಾಡು ಮತ್ತು ಗುಡ್ಡದ ಪ್ರದೇಶವಾಗಿರೋದ್ರಿಂದ ಇಲ್ಲಿ ನೀರಿನ ಅಭಾವ ತುಂಬ ಇದೆ. ಅದರಿಂದಾಗಿ ಲಕ್ಷ್ಮಣ ಇದೇ ಸ್ಥಳದಲ್ಲಿ ನಿಂತು ಒಂದು ಬಾಣದ ಪ್ರಯೋಗವನ್ನು ಇದೇ ಬೆಟ್ಟದ ಮೇಲೆ ಬಾಣದ ಪ್ರಯೋಗವನ್ನು ಮಾಡ್ತಾನೆ. ಅಲ್ಲಿ ನೀರಿನ ಒಂದು ಚಿಲುಮೆ, ಕಾರಂಜಿ ಉತ್ಪತ್ತಿ ಆಗುತ್ತೆ, ಒಂದು ವಾಟರ್ ಫೌಂಟೇನ್ ಕ್ರಿಯೇಟ್ ಆಗುತ್ತೆ. ಅದು ಲಕ್ಷ್ಮಣ ತೀರ್ಥ ಅಂತ ಪುರಾಣ ಪ್ರಸಿದ್ಧಿಯನ್ನು ಪಡೆದಿದೆ. ಮತ್ತು ಸೀತಾರಾಮನ ಒಂದು ಹೆಜ್ಜೆ ಗುರುತನ್ನು ಕೂಡ ಈಗಲೂ ಸಹ ನೋಡ್ಬೋದು. ಆ ನೀರು, ಆ ಕೊಳದಲ್ಲಿ, ಆ ಒಂದು ತೀರ್ಥ, ಲಕ್ಷ್ಮಣ ತೀರ್ಥ, ಆ ಒಂದು ಪಾಂಡಲ್ಲಿ, ಆ ಕೊಳದಲ್ಲಿ ನೀರು ಯಾವತ್ತೂ ಬತ್ತು ಹೋಗೋದಿಲ್ಲ, ಸದಾಕಾಲ ನೀರಿರುತ್ತೆ. ಅದು ತುಂಬ ವಿಶೇಷ, ಈ ಕ್ಷೇತ್ರದ ವಿಶೇಷ. ಹಲವಾರು ವರ್ಷಗಳ ಕಾಲ ಇಲ್ಲಿ ವನವಾಸದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಸ್ವತಃ ಖುದ್ದಾಗಿ ಅಮರನಾರಾಯಣ ಸ್ವಾಮಿಯನ್ನು ವಿಶೇಷವಾಗಿ ಅರ್ಚನೆ ಮಾಡಿದ್ದಾರೆ. ಅದೊಂದು ಪೂಜೆಯನ್ನು ಸಲ್ಲಿಸಿದ್ದಾರೆ, ಭಗವಂತನ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದು ಈ ಕ್ಷೇತ್ರದ ಒಂದು ವಿಶೇಷ ಮಹಿಮೆ. ದ್ವಾಪರ ಯುಗದಲ್ಲಿ ಈ ಧೃತರಾಷ್ಟ್ರ, ದುರ್ಯೋಧನ, ಶಕುನಿ ಇವರೆಲ್ಲ ಪ್ರೀ ಪ್ಲಾನ್ ಮಾಡಿ ಪಂಚಪಾಂಡವರ ಸಮೇತ ಕುಂತಿ ಮಹಾರಾಣಿಯವರನ್ನ ಒಂದು ಅರಗಿನ ಮನೆ, ಒಂದು ಮೇಣದ ಮನೆಯನ್ನು ವ್ಯಾಕ್ಸ್ ಹೌಸ್, ಶೆಲ್ಲಾಕ್ ಒಂದು ಇದನ್ನು ಮೇಣದ ಮನೆಯನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಅವರನ್ನು ದೂಕಲಾಗಿರುತ್ತೆ. ಆಮೇಲೆ ಕೃಷ್ಣ ಪರಮಾತ್ಮ
ತೀಕ್ಷ್ಣ ಬುದ್ಧಿಯುಳ್ಳಂಥ ಭೀಮಸೇನಿಗೆ ವಿಶೇಷವಾಗಿ ಅದರಲ್ಲೂ ಕೂಡ ಭೀಮಸೇನಿಗೆ ತನ್ನ ಆದೇಶವನ್ನು ಕೊಡ್ತಾನೆ. ನೀವು ಕೂಡಲೇ ತನ್ನ ಸಹೋದರರನ್ನ ತಾಯಿಯನ್ನು ಕರ್ಕೊಂಡು ಕೂಡಲೇ ನೀವು ಬೇರೊಂದು ಕಡೆ ನೀವು ತಲೆಮರೆಸ್ಕೊಂಡು ಹೋಗಬೇಕು, ನೀವು ಬ್ರಾಹ್ಮಣ ವೇಷದಲ್ಲಿ ಬೇರೊಂದು ಕಡೆ ಪಲಾಯನ ಮಾಡಿ ಅಂತ ಹೇಳಿದಾಗ ಭೀಮ ತನ್ನ ತಾಯಿಯನ್ನು ಕುತ್ತಿಗೆ ಕಡೆ ಕೊಡಿಸ್ಕೊಂಡು ಹೆಗಲ ಕಡೆ ಯುಧಿಷ್ಠಿರ ಅರ್ಜುನ ವೇಷದಲ್ಲಿ ಇದೇ ಕ್ಷೇತ್ರಕ್ಕೆ ಎಲ್ಲರೂ ಕರ್ಕೊಂಡ್ಬರ್ತಾರೆ. ಇದೇ ಏಕಚಕ್ರಾಪುರ ಅಂತ ಪ್ರಸಿದ್ಧಿಯನ್ನು ಪಡೆದಿರುತ್ತೆ. ಆಗ ಕೈವಲ್ಯಪುರಿ ಅಂತ ಪ್ರಸಿದ್ಧಿಯನ್ನು ಪಡೆದಿದೆ. ಕೈವಲ್ಯಪುರಿ ಅಂದರೆ ಇದು ಕೈವಲ್ಯ ಅಂದರೆ ಮುಕ್ತಿಯನ್ನು ಕರಗಿಸುವಂತಹ ಕ್ಷೇತ್ರ ಅಂತ ಪ್ರಸಿದ್ಧಿ ಪಡೆದಿದೆ. ಸೊ ಆಮೇಲೆ ತದನಂತರ ಪಂಚಪಾಂಡವರೆಲ್ಲರೂ ಇಲ್ಲಿ ವನವಾಸದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ಕುಂತಿ ಮಹಾರಾಣಿಯವರು ಒಬ್ಬ ಬ್ರಾಹ್ಮಣನ ಮನೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಬ್ರಾಹ್ಮಣ ತುಂಬ ಅಳ್ತಾ ಇರ್ತಾರೆ. ಏನಪ್ಪ ಯಾಕೆ ಅಳ್ತಾ ಇದೆಯಾ, ನಿನ್ನ ಅಳುವಿಕೆಗೆ ಕಾರಣ ಏನು, ಹೇಳಪ್ಪ ಸ್ವಲ್ಪ ಅಂತ ಕೇಳಿದಾಗ ಇಲ್ಲಮ್ಮ ಇಲ್ಲಿ ದೈತ್ಯ ಬಕಾಸುರನ ರಾಕ್ಷಸನಿದ್ದಾನೆ, ಅವನಿಗೆ ನಮ್ಮ ಒಂದು ಕುಟುಂಬದ ಕಡೆಯಿಂದ ಒಂದು ಟರ್ನ್ ಬಂದಿದೆ, ಸರತಿ ಸಾಲು ಬಂದಿದೆ, ಮಾರನೇ ದಿವಸ ಟನ್ಗಟ್ಟಲೆ ಆಹಾರ ಕಳಿಸ್ಕೊಡ್ಬೇಕು ಮತ್ತು ನನ್ನ ಮಗನನ್ನು ಕಳಿಸ್ಕೊಡ್ಬೇಕು, ನನಗೆ ಭಾಳ ವ್ಯಥೆ ಆಗ್ತದೆ, ನಾನು ತುಂಬ ಶೋಚನೀಯ ಸ್ಥಿತಿನಲ್ಲಿದ್ದೀನಿ, ಇದು ನನಗೆ ತುಂಬ ಗೊಂದಲ ಉಂಟು ಮಾಡಿದೆ ಅಂತ ಹೇಳಿದಾಗ ಕುಂತಿ ಮಹಾರಾಣಿಯವರು ಆ ಬ್ರಾಹ್ಮಣನನ್ನು ಸಮಾಧಾನಪಡಿಸಿ ಪ್ಯಾಸಿಫೈ ಮಾಡಿ, ನೋಡಪ್ಪ ಈ ಮಗನನ್ನು ನೀನು ಸುರಕ್ಷಿತವಾಗಿ ಕಾಪಾಡ್ಕೊ, ನನ್ನ ಮಗನನ್ನು ಕಳಿಸ್ಕೊಡ್ತೀನಿ ಭೀಮನ ಅಂತ ಹೇಳಿ ಭೀಮನ ಬಳಿಗೆ ಬಂದು ಭೀಮಸೇನಿಗೆ ಒಂದು ಆದೇಶವನ್ನು ನೀಡ್ತಾರೆ. ಭೀಮ ಕೂಡಲೇ ತನ್ನ ಗದೆಯನ್ನು ಹಿಡ್ಕೊಂಡು ಇದು ಎದುರುಗಡೆ ಈ ಒಂದು ಭೀಮನ ಬೆಟ್ಟ, ಈ ಎದುರುಗಡೆ ಬೆಟ್ಟದ ಕಡೆ ಭೀಮ ಹೋಗ್ತಾನೆ. ಆ ರಾಕ್ಷಸ, ದೈತ್ಯ ರಾಕ್ಷಸ ಎಲ್ಲೂ ಕಾಣಿಸಿಗೋದಿಲ್ಲ. ಎಲ್ಲ ಕಡೆ ಭೀಮ ತನ್ನ ಗದೆಯಿಂದ ಶಬ್ದವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲೂ ಕಾಣಿಸಿಗೋದಿಲ್ಲ. ಆಮೇಲೆ ಒಂದು ಗವಿನಲ್ಲಿ ಗುಹೆ ಒಳಗಡೆ ಬಚ್ಚಿಟ್ಕೊಂಡು ಕೂತಿರ್ತಾರೆ. ಅಲ್ಲಿ ಅವನನ್ನು ಅಲ್ಲಿಂದ ಹೊರಗಡೆ ಎಳೆದು ತಂದು ಇಬ್ಬರ ನಡುವೆ ಕಾಳಗ ಯುದ್ಧ ನಡೆಯುತ್ತೆ, ಭೀಕರ ಕಾಳಗ ನಡೆಯುತ್ತೆ. ತದನಂತರ ಬಕಾಸುರನ ಭೀಮ ಸಂಹಾರ ಮಾಡ್ತಾನೆ. ಮಾಡಿದ ನಂತರ ಅವನ ದೈತ್ಯಾಕಾರದ ಈ ದೇಹವನ್ನು, ಶರೀರವನ್ನು ಅವನು ಬಚ್ಚಿಟ್ಕೊಂಡಿರ್ತಕ್ಕಂಥ ಗವಿನಲ್ಲಿ ಗುಹೆ ಒಳಗಡೆ ಅವನ ಶರೀರವನ್ನು ಮುಚ್ಚಿ ಒಂದು ಬಂಡೆಕಲ್ಲನ್ನು ಒಂದು ದೊಡ್ಡ ಬಂಡೆಕಲ್ಲನ್ನು ಎತ್ಕೊಂಡ್ಬಂದು ಅದನ್ನು ಮುಚ್ತಾನೆ, ಕ್ಲೋಸ್ ಮಾಡಿಬಿಡ್ತಾನೆ. ಆ ಶರೀರವನ್ನು ಒಳಗಡೆ ಹಾಕಿ, ಗವಿ ಒಳಗಡೆ ಹಾಕಿ. ಈಗಲೂ ಕೂಡ ಪ್ರತೀತಿ ಇದೆ. ಪ್ರತಿ ರಥಸಪ್ತಮಿ ದಿವಸ ಮತ್ತು ಭೀಮನ ಅಮಾವಾಸ್ಯೆ ದಿವಸ ವಿಶೇಷವಾಗಿ ಅದೇ ಬಕಾಸುರನ ಒಂದು ಶರೀರ, ಅದೇ ಆ ಒಂದು ಗುಡ್ಡದಿಂದ ರಕ್ತ ಮತ್ತು ಕೀವು ಕೂಡ ಬರುತ್ತೆ. ಇದು ಈ ಕ್ಷೇತ್ರದ ಒಂದು ವಿಶೇಷ. ಈಗಲೂ ಕೂಡ ಬಕಾಸುರ ಇಲ್ಲಿ ವಾಸವಾಗಿದ್ದಾನೆ. ಬಕಾಸುರನ ಒಂದು ಪ್ರತೀತಿ ಇದೆ, ಎಲ್ಲಿವರೆಗೂ ಭೀಮ ಸಾಯುವುದಿಲ್ವೋ ಅಲ್ಲಿವರೆಗೂ ನನಗೂ ಕೂಡ ಸಾವಿಲ್ಲ, ನಾನು ಇದೇ ಕ್ಷೇತ್ರದಲ್ಲಿರ್ತೀನಿ. ಸೊ ಅಂತ ಹೇಳಿ ಭೀಮ ಏನು ಮಾಡ್ತಾನೆ, ಸರ್ ಅದು ಬಕಾಸುರನ ಒಂದು ಶಪಥ ಸಂಕಲ್ಪ ಆಗಿರುತ್ತೆ. ಸೊ ರಥಸಪ್ತಮಿ, ಈ ರಥಸಪ್ತಮಿಯಲ್ಲಿ ಒಂದು ವಾರದ ಮುಂಚಿತವಾಗಿ ರಕ್ತ, ಕೀವು ಮತ್ತು ಬ್ಲಡ್ಡು, ಬಸ್ ಎಲ್ಲ ಕಂಟಿನ್ಯೂಸ್ ಬರ್ತಾ ಇತ್ತು. ಈಗಲೂ ಕೂಡ ರಥಸಪ್ತಮಿ ಒಂದು ವಾರದ ಮುಂಚಿತವಾಗಿ ನಾವೆಲ್ಲ ನೋಡಿದ್ವಿ, ರಕ್ತ ಹಿಂಗೆ ಹರ್ಕೊಂಡು ಬರ್ತಾ ಇದೆ, ಮತ್ತು ಕೀವು ಕೂಡ ರಕ್ತ ಹರ್ಕೊಂಡು ಬರ್ತಾ ಇದೆ. ಭೀಮನ ಅಮಾವಾಸ್ಯೆಗಳು ಕೂಡ ಇದು ಬರುತ್ತೆ, ಎಲ್ಲ ಭಕ್ತಾದಿಗಳಿಗೂ ಕಾಣಿಸುತ್ತೆ, ಆ ರೀತಿ ಬರುತ್ತೆ. ಎದುರುಗಡೆ ಬೆಟ್ಟದ ಕಡೆ ಕಾಣಿಸುತ್ತೆ, ಅಲ್ಲಿ ಮಾರ್ಕ್ ಕೂಡ ಇದೆ, ಅಲ್ಲಿ ರಕ್ತ ಕೀವುದು ಮಾರ್ಕ್ ಕೂಡ ಇದೆ, ನೀವು ನೋಡ್ಬೋದು. ಆಮೇಲೆ ಭೀಮ
ತನ್ನ ತಾಯಿ ಕುಂತಿಮಾರಣಿಯವರ ಹತ್ರ ಬಂದು, ಅಮ್ಮ, ನಿನ್ನ ಆದೇಶವನ್ನು ನಾನು ಪರಿಪಾಲಿಸಿದ್ದೇನೆ, ಮುಂದೆ ನಾನು ಹೇಗೆ ನಾನು ಅಟೋನ್ಮೆಂಟ್ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅದನ್ನು ತಿಳಿಸಮ್ಮ ಅಂತೇಳಿ ಒಂದು ಕಳಕಳಿಯ ಪ್ರಾರ್ಥನೆಯನ್ನು, ಒಂದು ವಿನಮ್ರತೆಯಿಂದ ಪ್ರಾರ್ಥನೆಯನ್ನು ಸಲ್ಲಿಸ್ಕೊಳ್ತಾನೆ ಭೀಮ. ಸೊ ಆಮೇಲೆ ಕುಂತಿ ಮಹಾರಾಣಿಯವರು ಕೂಡಲೇ ಆಯ್ತಪ್ಪ, ಈಗ ನೀವೆಲ್ಲ 5 ಜನ ಪಾಂಡವರೆಲ್ಲರೂ ಕೂಡಿ ಎಲ್ಲರೂ ಸೇರಿ ಶಿವನನ್ನು ಆರಾಧನೆ ಮಾಡಬೇಕು ಅಂತ ಕುಂತಿ ಮಹಾರಾಣಿಯವರ ಆದೇಶ ಆಗುತ್ತೆ. ಸೊ ಶಿವನನ್ನು ಆರಾಧನೆ ಮಾಡೋ ಬಗೆ ಹೇಗೆ? ಸೊ ಶಿವ ಲಿಂಗೈಕ್ಯ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಪಂಚಪಾಂಡವರೆಲ್ಲರೂ ಅವರವರ ಹೆಸರುಗಳಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಆರಂಭ ಮಾಡ್ತಾರೆ. ಇಲ್ಲಿ ಪ್ರಥಮವಾಗಿ ಭೀಮನಿಂದ ಒಂದು ಲಿಂಗ ಸ್ಥಾಪನೆ ಆಗುತ್ತೆ, ಅದು ಭೀಮಲಿಂಗೇಶ್ವರ ಅಂತ ಹೆಸರುವಾಸಿ ಆಗುತ್ತೆ. ಆಮೇಲೆ ಅರ್ಜುನ ಲಿಂಗೇಶ್ವರ, ಯುಧಿಷ್ಠಿರ ಲಿಂಗೇಶ್ವರ, ಆಮೇಲೆ ನಕುಲ ಸಹದೇವ ಅವರವರ ಹೆಸರುಗಳಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡಿ ವಿಶೇಷವಾಗಿ ಇಲ್ಲಿ ಶಿವನಿಗೆ ಆರಾಧನೆ ಆಗುತ್ತೆ, ವಿಶೇಷ ಶಿವನಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಭೀಮನಲ್ಲಿ ಭೀಮಲಿಂಗೇಶ್ವರ ಸ್ವಾಮಿ ಅಂತೇಳಿ ಒಂದು ವಿಶೇಷ ಪ್ರತೀತಿ ಇದೆ. ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ ಭೀಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಭೀಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಭೀಮನ ಲಿಂಗ ತುಂಬ ಆಕಾರದಲ್ಲಿ ಬಹಳ ದೊಡ್ಡದು. ಬೇರೆ ಅವರ ಸಹೋದರರಿಗೆ ಹೋಲಿಸಿದ್ರೆ, ಅವರ ಲಿಂಗಕ್ಕೆ ಹೋಲಿಸಿದ್ರೆ ಇದು ಆಕಾರದಿಂದ ದೊಡ್ಡದು, ತುಂಬ ವಿಶೇಷ. ಇಲ್ಲಿ ಇದು ಪಂಚಲಿಂಗ ಕ್ಷೇತ್ರವೆಂದೇ ಪುರಾಣ ಪ್ರಸಿದ್ಧಿಯನ್ನು ಪಡೆದಿದೆ. ಇದು ಬಹಳ ವಿಶೇಷ. ಸತ್ಯತ್ರೈತ ದ್ವಾಪರ ಯುಗದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವಂತಹ ಭೀಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಸದ್ಗುರು ತಾತಯ್ಯನವರು ತಾತಯ್ಯನವರ ತಂದೆ ತಾಯಿಗಳಿಗೆ ವಿಶೇಷವಾಗಿ ಅವರಿಗೆ ಮಕ್ಕಳಿರೋದಿಲ್ಲ, ಸಂತಾನವಿರೋದಿಲ್ಲ. ಅವರು ಮುಪ್ಪಿನ ಅವಸ್ಥೆಗೆ ಬಂದಂಥ ಸಂದರ್ಭದಲ್ಲಿ ಅವರು ಸಂತಾನಕ್ಕೋಸ್ಕರ ಒಬ್ಬ ಭಕ್ತರಿಗೋಸ್ಕರ ಅವರು ಪರಿತಪಿಸ್ತಾ ಇರ್ತಾರೆ. ಒಮ್ಮೆ ಅವರ ಕುಲದೇವರಾದಂತಹ ಆರಾಧ್ಯ ದೇವರಾದಂತಹ ಅಮರನಾರಾಯಣ ಸ್ವಾಮಿಯ ಸನ್ನಿಧಿಗೆ ಹೋಗಿ ವಿಶೇಷವಾಗಿ ಒಂದು ಪ್ರಾರ್ಥನೆಯನ್ನು, ಒಂದು ಮೊರೆಯನ್ನು, ಒಂದು ಸಂಕಲ್ಪವನ್ನು ಅವರು ಸಲ್ಲಿಸ್ತಾರೆ. ಅಲ್ಲಿ ತಾವು ನೋಡ್ಬೋದು. ಇಲ್ಲಿ ವಿಶೇಷವಾಗಿ ತಂದೆ ತಾಯಿಗಳು, ದಂಪತಿಗಳು, ವೃದ್ಧ ದಂಪತಿಗಳು ಇಬ್ಬರು, ತಾತನವರ ತಂದೆ ತಾಯಿಗಳು ಇಬ್ಬರು ಹೋಗ್ತಾರೆ. ಸಂಕಲ್ಪ ಮೊರೆಯನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಮರನಾರಾಯಣ ಸ್ವಾಮಿಯ ದೃಷ್ಟಿ ತಾತನವರ ತಾಯಿ ಮೇಲೆ ಬೀಳುತ್ತೆ. ತಾತನವರ ತಾಯಿಗೆ ಆ ದೃಷ್ಟಿ ಬಿದ್ದಂಥ ಸಂದರ್ಭದಲ್ಲಿ ತಾತನವರ ಗರ್ಭಾಧಾರಣೆ ಆಗುತ್ತೆ. ತಾತನವರು ತಾಯಿ ಗರ್ಭದಲ್ಲಿ ಹುಟ್ಟುತ್ತಾರೆ. ಹುಟ್ಟುವಂಥ ಸಂದರ್ಭದಲ್ಲಿ ಇವರು ತಾತನವರ ಸೋದರತ್ತೆ, ತಾತನವರ ತಂದೆಯವರ ಅಕ್ಕ ಸೋದರತ್ತೆ, ಈಕೆ ತಾತನವರ ತಾಯಿಗೆ ವಿಷಪ್ರಾಶನ ಮಾಡಿಸ್ಬೇಕಾಗ. ಕಾರಣ ಇಷ್ಟೇ, ಶ್ರೀರಾಮಚಂದ್ರನ ಕಾಲದಲ್ಲೂ ಕೂಡ ನಾವು ಮಂತ್ರೆ ಎಂಬ ದುಷ್ಟ ರಾಕ್ಷಸಿಯನ್ನು ನೋಡಿದ್ದೀವಿ. ಶ್ರೀರಾಮಚಂದ್ರನನ್ನೇ ಕಾಡಿಗೆ ವನವಾಸಕ್ಕೆ ಕಳಿಸ್ಬಿಟ್ರು. ಇಲ್ಲೂ ಕೂಡ ತಾತನವರ ತಂದೆ ಬಳೆಯ ವ್ಯಾಪಾರವನ್ನು ಮಾಡಿ ಸ್ವಲ್ಪ ಆಸ್ತಿಪಾಸ್ತಿಯನ್ನು ಮಾಡಿರ್ತಾರೆ. ಆಸ್ತಿಪಾಸ್ತಿಯನ್ನು ಏನಾದರೂ ಮಾಡಿ ಅದನ್ನು ವಶಪಡಿಸ್ಕೋಬೇಕು, ತಾವೇ ಅನುಭವಿಸ್ಬೇಕು, ಅದೇನಾದ್ರು ಮಾಡ್ತಾರೆ ಅದನ್ನು ನಮಗೆ ದಕ್ಕಬೇಕು ಅನ್ನೋ ದೃಷ್ಟಿಯಿಂದಾಗಿ ತಾತನವರ ತಾಯಿಗೆ ವಿಷಪ್ರಾಶನ ಆಗುತ್ತೆ. ವಿಷಪ್ರಾಶನ ಮಾಡಿಸಿದ ಬಳಿಕ 9 ತಿಂಗಳ ನಂತರ ತಾತನವರ ಜನನ ಆದಮೇಲೆ ತಾತನವರ ತಾಯಿ ಮೊದಲನೇ ದಿವಸ ತಾತನವರ ತಾಯಿ ಎಲ್ಲ ವಿಷ ಆವರಿಸ್ಕೊಂಡು ತಾತನವರ ತಾಯಿ ತೀರ್ಕೊಂಡು, ಆಮೇಲೆ ಅದೇ ಕೊರಗಿನಲ್ಲಿ ಅದೇ ಚಿಂತನೆಯಲ್ಲಿ ತಾತನವರ ತಂದೆ ಕೂಡ ತೀರು ಹೋಗ್ತಾರೆ. ಅವರು ಕೂಡ ದೇಹ ಬಿಟ್ಬಿಡ್ತಾರೆ. ಅವರು ಸಾವನ್ನಪ್ಪಿದ ನಂತರ ಇದೇ ಸ್ಥಳದಲ್ಲಿ ಒಂದು ಜಗಲಿ ಮೇಲೆ ವರಾಂಡ ಕಡೆ ಮಗು ಆಟ ಆಡ್ತಾ ಇದೆ.
ಆ ಸೋದರತೆ ಕೂಡ ಹಿಂಬಾಲಿಸಿಕೊಂಡು ಸೋದರತೆ ಕೂಡ ತನ್ನ ದೃಷ್ಟಿಯನ್ನು ಮಗು ಮೇಲೆ ಬೀರ್ತಾ ಇದ್ದಾಳೆ. ಆಮೇಲೆ ಭಗವಂತ ಒಂದು 5 ತಲೆ ಘಟಸರ್ಪದ ರೂಪದಲ್ಲಿ ಮಗುವಿನ ಸುತ್ತಲೂ ಕೂಡ ಕಾದ್ಕೊಂಡು ನಿಂತ್ಕೊಂಡಿದ್ದಾನೆ. ಆ ಸರ್ಪವನ್ನು ನೋಡಿದ ಕೂಡಲೇ ಸೋದರತೆ ಪಲಾಯನ ಮಾಡ್ತಾನೆ, ಜಾಗವನ್ನು ಬಿಟ್ಟು ಹೊರಟೋಗ್ತಾನೆ. ತದನಂತರ ಇಲ್ಲಿನ ಈ ಕ್ಷೇತ್ರದ ದೀಕ್ಷಿತ ಬ್ರಾಹ್ಮಣರು ಆ ಮಗುವನ್ನು ಮನೆಗೆ ಕರ್ಕೊಂಡು ಹೋಗಿ ಪಾಲನೆ ಪೋಷಣೆಯನ್ನು ಮಾಡಿ ವಿಶೇಷವಾಗಿ ಮಗುವಿಗೆ ಚೈತನ್ಯವನ್ನು ಅದಕ್ಕೆಲ್ಲರಿಗೂ ಒಂದು ವಿಶೇಷವಾದಂಥ ಒಂದು ಸಂಸ್ಕಾರವನ್ನು ಕೊಟ್ಟು ಆ ಮಗುಗೆಲ್ಲ ಎಲ್ಲ ನೋಡ್ಕೊಳ್ತಾರೆ. ವಿಶೇಷವಾಗಿ ಅಲ್ಲಿ ಪ್ರತಿನಿತ್ಯವೂ ಕೂಡ ಅವರ ಒಂದು ತಾತನವರ ಇಚ್ಛಾಶಕ್ತಿ ಆಗಿರುತ್ತೆ. ಪ್ರತಿನಿತ್ಯವೂ ಅವರು ಕಿಶೋರಾವಸ್ಥೆಯಲ್ಲಿದ್ದಾಗ, ಚಿಕ್ಕ ವಯಸ್ಸಿನಲ್ಲಿದ್ದಂಥ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಒಂದು ಬುಟ್ಟಿಯನ್ನು ಹಿಡ್ಕೊಂಡು ಹೋಗ್ತಾರೆ. ಬುಟ್ಟಿಯನ್ನು ಹಿಡ್ಕೊಂಡು ಹೋಗೋದು ಅವರ ವಾಡಿಕೆ. ಬುಟ್ಟಿಯನ್ನು ಹಿಡ್ಕೊಂಡು ಹೂವಿನ ತೋಟಕ್ಕೆ ಹೋಗಿ ಒಂದಿಡೀ ಹೂವು ತುಳಸಿಯನ್ನು ಕಿತ್ಕೊಂಡು ಅಮರನಾರಾಯಣ ಸ್ವಾಮಿಯ ಸನ್ನಿಧಿಗೆ ಬಂದು ಅಮರನಾರಾಯಣ ಸ್ವಾಮಿಯ ಪಾದಕ್ಕೆ, ಭಗವಂತನ ಪಾದ ಕಮಲಗಳಿಗೆ ವಿಶೇಷವಾಗಿ ಅರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿ ಲೋಕ ಕಲ್ಯಾಣಕ್ಕೋಸ್ಕರ ಅವರು ತಮಗೋಸ್ಕರ ಯಾವತ್ತೂ ಬೇಡಿದ್ದೇ ಇಲ್ಲ. ಅವರು ಪರರಿಗೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜೆಯನ್ನು ಸಲ್ಲಿಸ್ತಾರೆ. ಆಮೇಲೆ 2 ಗಂಟೆಗಳ ಕಾಲ ವಿಶೇಷವಾಗಿ ಧ್ಯಾನವನ್ನು ಮಾಡ್ತಾಯಿದ್ರು. ತಮ್ಮ ಮನಸ್ಸನ್ನು ಭಗವಂತನ ಮೇಲೆ ಕೇಂದ್ರೀಕರಣಗೊಳಿಸಿ ಇವರು ಧ್ಯಾನಾವಸ್ಥೆಯಲ್ಲಿ ಇರ್ತಾಯಿದ್ರು. ಇದು ತಾತನವರ ವಿಶೇಷ ಸೇವೆ ಅಮರನಾರಾಯಣ ಸ್ವಾಮಿಗೆ. ತದನಂತರ ಕಾಲಘಟ್ಟದಲ್ಲಿ ಇಲ್ಲಿನ ಗ್ರಾಮವಾಸಿಗಳು, ದೀಕ್ಷಿತ ಬ್ರಾಹ್ಮಣ ಎಲ್ಲರೂ ಸೇರಿ ಇವರಿಗೆ ಹುರಿದುಂಬಿಸ್ತಾರೆ. ಒಂದು ಪ್ರೋತ್ಸಾಹ, ನೀನು ಬೆಳೆದಿದ್ಯಾ, ಈ ಒಂದು ಜವಾಬ್ದಾರಿಯನ್ನು ನೀನು ತಗೋಬೇಕು, ಹಾಗೆ ಹೇಳಿ ಇನ್ನೊಂದು ಮದುವೆ ಆಗಬೇಕು ಅಂತ ಹಾಗೆ ಹೇಳ್ತಾರೆ. ಎಲ್ಲರೂ ಹೇಳಿದ ಇವರು ಇಲ್ಲ, ನನಗೆ ಮದುವೆ ಆದಮೇಲೆ ಯಾವುದು ಆಸಕ್ತಿ ಇಲ್ಲ. ಅವರ ಹೆಂಡತಿಯ ಮಾರ್ಗದರ್ಶನದ ಮೇಲೆ ಚಿತ್ತೂರು ಪ್ರಾಂತ್ಯಕ್ಕೆ ಬಳೆ ವ್ಯಾಪಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಧಾರಾಕಾರದ ಮಳೆ. ಆ ಮಳೆಯ ರಾತ್ರಿ ಆಗುತ್ತೆ. ಮುಸುಕಿನ ವಾತಾವರಣ, ರಾತ್ರಿ ಆಗುತ್ತೆ, ಧಾರಾಕಾರದ ಮಳೆ. ಆ ಮಳೆ ನಡುವೆ ಅವರು ಒಂದು ಕಣಿವೆ ಒಳಗೆ ಅವರು ಹೋಗ್ತಾರೆ. ಆ ಕಣಿವೆಯಲ್ಲಿ ಅವರ ಕುಲದೇವರಾದಂಥ ಅಮರನಾರಾಯಣ ಸ್ವಾಮಿ ಒಬ್ಬ ಪರದೇಶ ಸ್ವಾಮಿಗಳ ರೂಪದಲ್ಲಿ ಕೂತ್ಕೊಂಡು ಅವರಿಗೆ ವಿಶೇಷ ದರ್ಶನವನ್ನು ಮಾಡಿಸ್ತಾರೆ. ಇದು ಸದ್ಗುರು ತಾತಯ್ಯನವರು ಗುರುವಿನಲ್ಲಿ ಇಟ್ಟಿರ್ತಕ್ಕಂಥ ಅಪಾರವಾದಂಥ ಭಕ್ತಿ. ಭಗವಂತನೇ ಸ್ವತಃ ಪರದೇಶ ಸ್ವಾಮಿಗಳ ರೂಪದಲ್ಲಿ ಬಂದು ಅವರಿಗೆ ದರ್ಶನವನ್ನು ಮಾಡಿಸಿ ವಿಶೇಷವಾಗಿ ಅವರಿಗೆ ಒಂದು ಬೆಣಸಿನ ಕಲ್ಲು, ಒಂದು ವಿಶೇಷ ಒಂದು ಕಲ್ಲನ್ನು ಕೊಡ್ತಾನೆ. ಬೆಣಸಿನ ಕಲ್ಲನ್ನು ಭಗವಂತ ಇವರಿಗೆ ಕೊಡ್ತಾರೆ. ಆ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಅದೇ ಕಲ್ಲನ್ನು ಸುರಕ್ಷಿತವಾಗಿ ತಮ್ಮ ಬ್ಯಾಗ್ನಲ್ಲಿ ಇಟ್ಕೊಂಡು ಕಾಪಾಡ್ಕೊಳ್ತಾರೆ. ನಂತರ ಮನೆಗೆ ಬರ್ತಾರೆ. ಮನೆಗೆ ಬಂದಂಥ ಸಂದರ್ಭದಲ್ಲಿ ಅವರ ಶ್ರೀಮತಿಯವರು ಇವ್ರ ಮೇಲೆ ತಿರುಗಿ ಬೀಳ್ತಾರೆ. ತಿರುಗಿ ಬಿದ್ದು, ನೀನು ಮನೇಲಿರೋದೇ ವೇಸ್ಟು, ನೀನು ನಾಲಾಯಕು, ನೀನು ಸಂಸಾರಸ್ಥನಾಗೋಕ್ಕೆ ನೀನು ನಿಷ್ಪ್ರಯೋಜಕ, ನಿನ್ನಿಂದ ನಮಗೇನು ಉಪಯೋಗ ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತೇಳಿ ಇಲ್ಲ ಸಲ್ಲದ ಒಂದು ಅಪಸ್ವರಗಳಿಂದ ಇವರನ್ನು ನಿಂದನೆ ಮಾಡುವಂಥ ಸಂದರ್ಭದಲ್ಲಿ ತಾತನವರಿಗೆ ಬಹಳ ಪ್ರಿಯರಾದಂಥ ಅವರ ಚಿಕ್ಕ ಮಗಳು, ಆ ಮಗಳು ಚಿಕ್ಕ ಹುಡುಗಿ, ಆ ಮಗಳ ಮೇಲೆ ವಿಪರೀತ ವಾತ್ಸಲ್ಯ.
ಆ ಮಗಳು ಕೂಡ ಇವ್ರ ಮೇಲೆ ಭಾಳ ಪ್ರೀತಿ ವಾತ್ಸಲ್ಯ. ಸೊ ತಾಯಿಯ ಒಂದು ಸೀರೆಯ ಸೆರಗನ್ನು ಹಿಡ್ಕೊಂಡು ಆಕೆ ನಮ್ಮ ತಂದೆಗೇನು ಬೈಬೇಡಪ್ಪ, ಅವರು ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದಾರೆ, ಅವರಿಂದ ಅವ್ರದ್ದೇನು ತಪ್ಪಿಲ್ಲ, ದೋಷ ಇಲ್ಲ, ಅವ್ರಿಗೆ ಬಯಕು ಹಾಗೆ ಅಂತೇಳಿ ಹೇಳಿದ ಸಂದರ್ಭದಲ್ಲಿ ನನಗೆ ಏನು ತಿರುಗಿಸಿ ಹೇಳ್ತಾ ಇದೆಯಾ ಹಾಗೆ ಅಂತೇಳಿ ತಾತನವರ ಮೇಲೆ ಇರ್ತಕ್ಕಂಥ ಒಂದು ಆ ಕ್ರೋಧವನ್ನು, ಅಪಾರ ಪ್ರಮಾಣದ ಕೋಪವನ್ನು ಆ ಮಗುವಿನ ಒಂದು ಜಡೆಯನ್ನು ಹಿಡಿದುಕೊಂಡು ಒರಳುಕಲ್ ಮೇಲೆ ಚಚ್ಚಿಬಿಡ್ತಾರೆ. ಒರಳುಕಲ್ ಮೇಲೆ ಚಚ್ಚಿದ ಸಂದರ್ಭದಲ್ಲಿ ಮಗು ಅಲ್ಲಿ ತಕ್ಷಣ ಸತ್ತೋಗುತ್ತೆ. ಮಗು ಸಾವನ್ನಪ್ಪಿದ ನಂತರ ತಾತನವರಿಗೆ ಬಹಳ ದುಃಖ ಕಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವ್ರ ಮನೆಯಿಂದ ಮನೆ ಬಿಟ್ಟು ಹೊರಗಡೆ ಬರ್ತಾರೆ. ಬಂದ ಮೇಲೆ ಮುಂದೆ ಹೋಗ್ತಾ ಇರ್ತಾರೆ. ಇಲ್ಲಿಂದ ಒಂದು 2 ಕಿಲೋಮೀಟ್ರು ಈ ಕೈವಾರ ಕ್ಷೇತ್ರದಿಂದ ಒಂದು 1.5-2 ಕಿಲೋಮೀಟ್ರ್ ಮುಂದೆ ಒಂದು ಯೋಗ ನರಸಿಂಹಸ್ವಾಮಿ ಬೆಟ್ಟ ಇದೆ. ಬೆಟ್ಟದ ಒಂದು ತಪ್ಪಲಿದೆ. ಆ ಬೆಟ್ಟದ ಕೆಳಗಡೆ ಕೂತ್ಕೊಂಡು ಒಂದು ಬಂಡೆ ಕಲ್ಲಿನ ಮೇಲೆ ಕೂತ್ಕೊಂಡು ಚಿಂತಾಕ್ರಾಂತರಾಗಿ ಕೂತಿದ್ದ ಸಂದರ್ಭದಲ್ಲಿ ಅಲ್ಲಿ ಅಮರನಾರಾಯಣ ಸ್ವಾಮಿ ಕೃಷ್ಣ ಪರಮಾತ್ಮನ ರೂಪದಲ್ಲಿ ಬಂದು ಗೋಪ ಬಾಲಕನ ರೂಪದಲ್ಲಿ ಬರ್ತಾನೆ. ಭಗವಂತ ಸ್ವಯಂ ಬಂದು ಗೋಪ ಬಾಲಕನ ರೂಪದಲ್ಲಿ ಬಂದು, ಅಯ್ಯ ನೀನು ಯಾರು ಅಂತ ತಿಳಿದೇ ಇಲ್ವೇ ನನಗೆ? ಇಲ್ಲಿ ನಾನು ಈ ಅರಣ್ಯದಲ್ಲಿ ವಾಸ ಮಾಡುವಂತಹ ನಾಟಿ ವೈದ್ಯ, ಇಲ್ಲಿ ಅರಣ್ಯದಲ್ಲಿ ನಾನು ವಾಸವಾಗಿದ್ದೀನಿ. ನಿನಗೇನು ಭವರೋಗ ಇದೆಯೋ, ನಿನಗೇನು ರೋಗ ಇದೆಯೋ, ಏನೇನು ಸಮಸ್ಯೆ ಇದೆಯೋ ನಾನು ಬಗೆಹರಿಸ್ತೀನಿ. ನೀನು ನಾನು ಹೇಳ್ದಂಗೆ ಕೇಳು ಅಂತ ಭಗವಂತ ಹೇಳ್ತಾನೆ. ಸೊ ಆಮೇಲೆ ತಾತನವರು ತಮ್ಮ ಅಳಲನ್ನು, ದುಃಖವನ್ನು ತೋರ್ಪಡಿಸ್ಕೊಳ್ತಾರೆ. ಭಗವಂತನಿಗೆ ಹೇಳ್ತಾರೆ. ಆ ನಾಟಿ ವೈದ್ಯ ರೂಪದಲ್ಲಿ ಬಂದಂಥ ಆ ಕೃಷ್ಣ ಪರಮಾತ್ಮನಿಗೆ ಹೇಳ್ತಾರೆ, ನನ್ನ ಕುಟುಂಬದಲ್ಲಿ ಈ ಥರ ಕಲಹ ಉಂಟಾಯಿತು, ಈ ರೀತಿ ತೊಂದರೆಗಳಾಯಿತು, ಈ ರೀತಿ ನಾನು ಈ ರೀತಿ ಸಂಕಟ ಪಟ್ಟಿದ್ದೀನಿ ಹಾಗೆ ಅಂತ ಹೇಳಿದಾಗ, ನೋಡಪ್ಪ, ನಿನ್ನ ಪೂರ್ವಜನ್ಮದಲ್ಲಿ ನಿನ್ನ ಸಂಚಿತ ಪಾಪಕರ್ಮಗಳು, ನೀನು ಮಾಡಿದಂತಹ ಒಂದು ಪ್ರಾರಬ್ಧ ಕರ್ಮಗಳ ಫಲವಾಗಿ, ಪ್ರಾರಬ್ಧ ಕರ್ಮಗಳ ಒಂದು ಪ್ರಾಯಶ್ಚಿತ್ತಾರ್ಥವಾಗಿ ನೀನಿಷ್ಟೆಲ್ಲ ನೋವು, ಯಾತನೆಯನ್ನು, ತೊಂದರೆಯನ್ನು, ಸಂಕಷ್ಟವನ್ನು ಅನುಭವಿಸಬೇಕಾಯಿತು. ಇನ್ನು ಮುಂದೆ ಹಾಗಾಗೋದಿಲ್ಲ. ನೀನು ಮುಕ್ತಾತ್ಮನಾಗಿ ಎಲ್ಲರ ಮನೆಗಳನ್ನು ಬೆಳಗ್ತೀಯ, ಗುರುವಾಗಿ ನೀನು ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರನಾಗ್ತೀಯ ಅಂಥೇಳಿ ಭಗವಂತ ಅವರಿಗೆ ಪ್ರೋತ್ಸಾಹ ಕೊಟ್ಟು, ನೀನಲ್ಲಿ ಮೇಲೆ ನರಸಿಂಹಸ್ವಾಮಿ ಗುಡಿ ಇದೆ, ಪಕ್ಕದಲ್ಲಿ ನಿನ್ನಲ್ಲಿ ಗವಿ ಇದೆ, ಒಂದು ಗುಹೆ ಒಳಗಡೆ ಕೂತ್ಕೊಂಡು ತಪಸ್ಸೆಯನ್ನು ಮಾಡು ಅಂತ ಹೇಳಿ ಭಗವಂತ ಹೇಳ್ತಾನೆ. ಆಮೇಲೆ ನಂತರ ತಾತನವರು ತಪಸ್ಸೆಯನ್ನು ಮಾಡೋದು. ಆಮೇಲೆ ಭಗವಂತನ ಒಂದು ಆದೇಶದ ಮೇರೆಗೆ ತಕ್ಷಣ ಅವರು ಮೇಲೆ ಗವಿ ಒಳಗಡೆ ಕೂತ್ಕೊಂಡು, ಗುಹೆ ಒಳಗಡೆ ಕೂತ್ಕೊಂಡು ತಪಸ್ಸೆಯನ್ನು ಮಾಡ್ತಾರೆ. ತಪಸ್ಸೆಯನ್ನು, ಅದು ಬಹಳ ಕಠಿಣ ತಪಸ್ಯ. ಅನ್ನ ಇಲ್ಲ, ಊಟ ಇಲ್ಲ, ನೀರಿಲ್ಲ, ನಿದ್ದೆ ಇಲ್ಲ, ತುಂಬ ಕಠಿಣವಾದಂಥ ತಪಸ್ಯ. ಆ ತಪಸ್ಸೆಯ ನಡುವೆ ಅವರ ವ್ರತಕ್ಕೆ ಭಂಗವಾಗದೇ ಇರಲಿ ಅನ್ನೋ ಉದ್ದೇಶದಿಂದಾಗಿ ಭಗವಂತನೇ ಸ್ವಯಂ, ಅಮರನಾರಾಯಣ ಸ್ವಾಮಿ ಸ್ವಯಂ ಒಂದು ಹಾವಿನ ರೂಪದಲ್ಲಿ, ಒಂದು ಹುಲಿ ರೂಪದಲ್ಲಿ ಭಗವಂತ ಕಾತ್ಕೊಂಡಿರ್ತಾನೆ. ಸೊ ಆಮೇಲೆ ಅವರು ಕಠಿಣ ಅಷ್ಟಸಿದ್ಧಿಗಳನ್ನು ಅವರು ಗಳಿಸಿ ಅದನ್ನೆಲ್ಲ ಪಡೆದುಕೊಂಡು ತಮ್ಮ ಒಂದು ತಪಸ್ಸೆಯಿಂದಾಗಿ ಆಮೇಲೆ
ಈ ರೇಚಕ ಮುದ್ರೆಗಳನ್ನು ಧಾರಣೆ ಮಾಡಿಕೊಂಡು ನಂತರ ತುಂಬ ಕಠಿಣಾತಿ ಕಠಿಣ ಈ ಬ್ರಹ್ಮವಿದ್ಯೆ ಯಾರು ಸುಲಭವಾಗಿ ದಕ್ಕುವಂಥದ್ದಲ್ಲ. ಆ ಬ್ರಹ್ಮವಿದ್ಯೆಯನ್ನು ಇವರು ಗಳಿಸ್ಕೊಂಡಿದ್ದಾರೆ. ಅದು ವಿಶೇಷ ಭಗವಂತನ ಅನುಗ್ರಹದಿಂದ ಆ ಬ್ರಹ್ಮಜ್ಞಾನವನ್ನು ಸಂಪೂರ್ಣ ಪಡೆದ ನಂತರ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರ ದೇವಾಂದೇವತೆಗಳೆಲ್ಲರೂ ಸ್ವಯಂ ಪ್ರತ್ಯಕ್ಷರಾಗಿ ತಾತನವರ ಮುಂದೆ ನಿಂತ್ಕೊಂಡು ದರ್ಶನವನ್ನು ಕೊಟ್ಟಿದ್ದಾರೆ. ತಾತನವರಿಗೆ ವಿಶೇಷವಾಗಿ ಅನುಗ್ರಹಿಸಿದ್ದಾರೆ. ಆ ಚಿತ್ರಣ ಕೂಡ ನೀವು ಅಲ್ಲಿ ತಗೊಳ್ಬೋದು, ಒಂದು ಬ್ರಹ್ಮಜ್ಞಾನಿಯಾಗಿ. ಆಮೇಲೆ ನಂತರ ತಾತನವರು ಬ್ರಹ್ಮಜ್ಞಾನಿಯಾಗಿ ಋಷಿಮುನಿಯಾಗಿ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ನೀವು ನೋಡ್ಬೋದು, ತಾತನವರು ಸಿದ್ಧಿಯನ್ನು ಪಡೆದ ಮೇಲೆ ಅಲ್ಲಿಂದ ಇಲ್ಲಿ ಇದೇ ಕ್ಷೇತ್ರಕ್ಕೆ, ಇದು ತಾತನವರ ವಾಸಸ್ಥಳ, ಕುಟೀರ, ಅವರ ಆಶ್ರಮದ ಸ್ಥಳ. ಇಲ್ಲಿಗೆ ಅವರು ಅಲ್ಲಿಂದ ನಡಿಗೆಯಲ್ಲಿ ಬರ್ತಾಯಿದ್ರು. ಅವರು ಅಲ್ಲಿಂದ ಇಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ದನ ಕರು ಮೇಯಿಸುವಂಥ ಮಕ್ಕಳು ಇವ್ರ ಕಾಲಿಗೆ ಬಿದ್ದು, ಅಯ್ಯ ತಾತಯ್ಯ, ನಮಗೆ ಕಲ್ಸಕ್ರೆ ನೀನು ಕೊಡಲೇಬೇಕು, ನಾನು ಬಿಡೋದಿಲ್ಲ ಹಾಗೆ ಹೀಗೆ ಅಂತೇಳಿ ಪಟ್ಟು ಹಿಡ್ಕೊಂಡು ಕೂತ್ಕೊಳ್ತಾರೆ. ಆಮೇಲೆ ಇವರಿಗೆ ಚಿತ್ತೂರಿಗೆ ಹೋದಂಥ ಸಂದರ್ಭದಲ್ಲಿ ವೆಂಕಟಗಿರಿ ಕಣಿವೆಯಲ್ಲಿ ಪರದೇಶ ಸ್ವಾಮಿಗಳು ಒಂದು ಬೆಡಚಿನ ಕಲ್ಲನ್ನು ಕೊಟ್ಟಿರ್ತಾರೆ. ಆ ಕಲ್ಲನ್ನು ಸುರಕ್ಷಿತವಾಗಿ ಬ್ಯಾಗಲ್ಲಿ ಇಟ್ಕೊಂಡು ಕಾಪಾಡ್ಕೊಂಡು ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇವರು ಅದೇ ಒಂದು ಆ ಬೆಡಚಿನ ಕಲ್ಲನ್ನು ಒಂದು ಎಡಗೈಯಲ್ಲಿ ಇಟ್ಕೊಂಡು, ಇಲ್ಲಿ ಬೆಟ್ಟ ಗುಡ್ಡ ಮತ್ತು ಕಣಿವೆಗಳು, ಕಾಡಿನ ಪ್ರದೇಶ, ಇಲ್ಲಿ ಕಲ್ಸಕ್ರೆ ಎಲ್ಲಿ ಸಿಗುತ್ತೆ ಆ ಮಕ್ಕಳಿಗೆ, ಒಂದು ಪೀಸಸ್ ಆಫ್ ರಾಕ್ಸ್, ಸ್ಟೋನ್ಸ್, ಆ ಸಣ್ಣ ಸಣ್ಣ ಕಲ್ಚೂರುಗಳನ್ನು ಕೈಯಲ್ಲಿ ಎತ್ಕೊಂಡಿದ್ದಾರೆ. ಬಲಗೈಯಲ್ಲಿ, ಎಡಗೈಯಲ್ಲಿ ಒಂದು ಬೆಡಚಿನ ಕಲ್ಲಿದೆ, ಅವರು ಪರದೇಶ ಸ್ವಾಮಿಗಳು ಕೊಟ್ಟಿದ್ದು. ಹಾಗೆ ಮಕ್ಕಳಿಗೆ ಕೊಡುವಂಥ ಸಂದರ್ಭದಲ್ಲಿ ಕಲ್ಸಕ್ರೆಯಾಗಿ ಪರಿವರ್ತನೆ. ಇದು ಈ ಒಂದು ಕಲ್ಸಕ್ರೆ ಇತಿಹಾಸ. ಈ ಕೈವಾರ ಕ್ಷೇತ್ರದಲ್ಲಿ ತಾತನವರಿಗೆ ಕಲ್ಸಕ್ರೆ ಅಂದರೆ ಬಹಳ ಪ್ರೀತಿ, ತುಂಬ ಪ್ರಿಯವಾದಂಥ ಒಂದು. ತಾತನವರು ಕಲ್ಸಕ್ರೆಯನ್ನು ಕೊಡೋ ಸಂದರ್ಭದಲ್ಲಿ ಭಗವಂತ ನೆನೆಸ್ಕೊಂಡು ಕೊಡ್ತಾಯಿದ್ರು. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಹಾಗೆ ಏನೋ ಅವ್ರ ಕೈಯಿಂದ ಅಪಚಾರ ಆಗದೆ ಹಾಗೆ. ಆಮೇಲೆ ಇಲ್ಲಿ ಅವರ ಕುಟೀರ ಇರುತ್ತೆ, ಆಶ್ರಮ ಇರುತ್ತೆ. ಇಲ್ಲಿ ಪ್ರತಿನಿತ್ಯವೂ ಕೂಡ ಅವರ ದೈನಂದಿನ ಕಾರ್ಯಕ್ರಮಗಳನ್ನು, ಭಕ್ತಿ ಸೇವೆಯನ್ನು ವಿಶೇಷವಾಗಿ ಸಲ್ಲಿಸ್ತಾ ಇರ್ತಾರೆ. ಎಲ್ಲರಿಗೂ ಒಂದು ಉಪನ್ಯಾಸಗಳನ್ನು, ಭಗವಂತನ ಜ್ಞಾನ ಭಕ್ತಿಯ ಅರಿವನ್ನು, ಆತ್ಮ ಸಾಕ್ಷಾತ್ಕಾರದ ಒಂದು ಬೋಧನೆಯನ್ನು ಅವರು ಮಾಡ್ತಾ ಇರ್ತಾರೆ. ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಒಬ್ಬರು ಒಬ್ಬ ಬ್ರಾಹ್ಮಣರಿರ್ತಾರೆ. ಅವರು ಇಲ್ಲಿ ಒಬ್ಬ ಶಾನ್ಭೋಗ ಮಲ್ಲಯ್ಯ ಅಂತ ದುಷ್ಟ ಬ್ರಾಹ್ಮಣನಿರ್ತಾನೆ. ತಾತನವರ ಹುಟ್ಟಿನಿಂದಲೂ ಅವರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡು ಬಂದಿದ್ದಾನೆ. ಮತ್ತು ತಾತನವರು ಆ ಸಿದ್ಧಿಯನ್ನು ಪಡೆದ ನಂತರ ಅವರ ಪಾಪ್ಯುಲಾರಿಟಿ, ಅವರು ತುಂಬ ಅಭಿವೃದ್ಧಿಯನ್ನು ಪಡೆದ ನಂತರ, ಸಾಧನೆ ಮಾಡಿದ ನಂತರ ಅವರ ಅಭಿವೃದ್ಧಿಗೆ ಹೇಗಾದರೂ ಮಾಡಿ ಭಂಗಪಡಿಸಬೇಕು, ಅಭಿವೃದ್ಧಿಗೆ ಕುಂಠಿತ ಮಾಡಬೇಕು, ಹೇಗಾದರೂ ಮಾಡಿ ಅವ್ರನ್ನ ಬ್ಲಾಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಲಕ್ಷ್ಮಣ ರೇಖೆ ಎಳಿಬೇಕು ಅನ್ನೋ ದೃಷ್ಟಿಯಿಂದಾಗಿ ಜನರನ್ನು ಇವ್ರ ಮೇಲೆ ಜನರನ್ನ ಎತ್ಕಟ್ಟೋದು. ಆಮೇಲೆ ಅಮರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಇವರು ಒಂದು ಪ್ರವಚನವನ್ನು, ಭಗವಂತನ ಒಂದು ಪ್ರವಚನ ಕೊಡುವ ಸಂದರ್ಭದಲ್ಲಿ, ಉಪನ್ಯಾಸ ಕೊಡುವ ಸಂದರ್ಭದಲ್ಲಿ, ಭಗವಂತನ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ತುಂಬ ಅಸಂಖ್ಯಾತ ರೀತಿಯಲ್ಲಿ ಭಾಳಷ್ಟು ಮಂದಿ ಅಲ್ಲಿ ಸೇರಿದ್ರು. ಆ ಜನರನ್ನೆಲ್ಲ ಆ ಕಡೆ ಈ ಕಡೆ ಎಲ್ಲನೂ ಓಡಿಸಿ, ಶಫ್ಲಿಂಗ್ ಮಾಡಿ ಆ ಕಡೆಗೆ ಅವನ್ನ ಕಳಿಸಿ,
ಅಲ್ಲಿ ಒಂದು ದೊಡ್ಡ ಮರ ಇತ್ತು. ಆ ಮರವನ್ನು ಕಡಿಸಿ ಇವ್ರನ್ನ ಎಲ್ಲ ರೀತಿಯಲ್ಲಿ ತೇಜೋವಧೆ ಮಾಡಿ ಎಲ್ಲ ರೀತಿಯಲ್ಲಿ ಒಂದು ಒಂದು ಕಳಂಕಿತರನ್ನಾಗಿ ಮಾಡುವ ಒಂದು ಉದ್ದೇಶ ಆ ಮನುಷ್ಯನಲ್ಲಿತ್ತು. ಆಮೇಲೆ ಅದೇ ಪ್ರತಿ ಸಲ ಹೀಗೆ ತಾತನವ್ರಿಗೆ ಆ ವ್ಯಕ್ತಿ ಬಗ್ಗೆ ಭಾಳಷ್ಟು ಚೆನ್ನಾಗಿ ಗೊತ್ತಿತ್ತು. ಅವ್ರು ಆ ಥರ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಐಡಿಯಾ ಇತ್ತು. ಆದರೆ ಅವರು ಸಾಧು ಸಂತರು ಭಗವಂತನ ಮಹಾನ್ ಭಕ್ತರು. ಯಾವುದೇ ಕಾರಣಕ್ಕೂ ಅವರು ಅಂಥ ಒಂದು ಯಾರ ಬಗ್ಗೆನೂ ಒಂದು ಅಪಸ್ವರಗಳಿಂದ ಮಾತಾಡಿದ್ದಿಲ್ಲ. ಎಲ್ಲರನ್ನೂ ಕ್ಷಮಿಸುವಂಥ ಒಂದು ವಿಶೇಷ ಗುಣ ಇರ್ತಕ್ಕಂಥ ಸಾಧು ಸಂತ ಗುಣ ಇರ್ತಕ್ಕಂಥವರು. ಅಂಥ ಮಹಾನುಭಾವರು, ತುಂಬ ಮೃದು ಹೃದಯಿ ಸಾಧು ಸಂತರು. ಆಮೇಲೆ ಕ್ಷಮಿಸ್ತಾರೆ. ಆಮೇಲೆ ಆ ಶಾನ್ಭೋಗ್ ಮಲ್ಲಯ್ಯ 2 ಕಣ್ಣುಗಳನ್ನು ಕಳ್ಕೊಂಡ್ಬಿಡ್ತಾನೆ. ದೃಷ್ಟಿಹೀನನಾಗಿ ಆದಾಗ ಕೂಡಲೇ ತಿರುಪತಿಗೆ ಹೋಗ್ತಾನೆ. ತಿರುಪತಿಗೆ ಹೋಗಿ ಅಯ್ಯ ವೆಂಕಟೇಶ್ವರನ ಹತ್ರ ಫೇಸ್ ಟು ಫೇಸ್ ಮುಖಾಮುಖಿಯಾಗಿ ಮಾತನಾಡಿ, ಅಯ್ಯ ವೆಂಕಟೇಶ್ವರ, ದಯವಿಟ್ಟು ನನಗೊಂದು ಕಣ್ಣುಗಳನ್ನು ಕರುಣಿಸಪ್ಪ ಅಂತ ಕೇಳಿದಾಗ, ನೋಡಪ್ಪ, ನಿನಗೆ ಒಂದು ಕಣ್ಣನ್ನು ನಾನು ಕರುಣಿಸ್ತೀನಿ, ಇನ್ನೊಂದು ಕಣ್ಣನ್ನು ನೀನು ನನ್ನ ಕೈವಾರ ತಾತ ಇರೋ ನನ್ನ ಶುದ್ಧ ಭಕ್ತರು, ನನ್ನ ಮಹಾನ್ ಭಕ್ತರು, ಅಂತರಂಗದ ಭಕ್ತರು, ನೀನು ದಯವಿಟ್ಟು ಅವ್ರ ಬಳಿಗೆ ಹೋಗಿ ನೀನು ಪ್ರಾಯಶ್ಚಿತ್ತ ಮಾಡಿಕೊಂಡು ಕ್ಷಮೆಯಾಚನೆಯನ್ನು ಕೋರಿ ನೀನು ಅಲ್ಲಿ ಶರಣಾಗತಾತ್ಮನಾಗೋದು, ಅವರಿಂದ ಇನ್ನೊಂದು ದೃಷ್ಟಿಯನ್ನು ನೀನು ಪಡಿ ಅಂತೇಳಿ ಕಳಿಸ್ಕೊಡ್ತಾನೆ. ಅವರು ಇಲ್ಲಿಗೆ ಬಂದು ಇನ್ನೊಂದು ದೃಷ್ಟಿಯನ್ನು ಪಡಿತಾರೆ. ನೋಡಿ, ಸದ್ಗುರು ತಾತಯ್ಯನವರು ತಮ್ಮ ಅಪಾರ ಕರುಣೆಯಿಂದ, ಅಪಾರ ಪ್ರೀತಿ ವಾತ್ಸಲ್ಯದಿಂದ ಒಂದು ಭಕ್ತಿಯ ಪರಾಕಾಷ್ಠೆಯನ್ನು ಬರೀತಾರೆ. ಅವ್ರಿಗೆ ಯಾರ ಮೇಲೂ ದ್ವೇಷ ಅಸೂಯೆನೇ ಇಲ್ಲ, ಅಷ್ಟು ಪ್ರೀತಿ. ಎಂಥ ವ್ಯಕ್ತಿಗಳೇ ಇರ್ಬೋದು, ಇಲ್ಲಿ ಎಲ್ಲನೂ ಆ ತಾತನವ್ರ ಸಂದರ್ಭದಲ್ಲಿ ಕಾಲದಲ್ಲಿ ಬಹಳಷ್ಟು ಮುಸ್ಲಿಂ ಜನಾಂಗದವರಿದ್ದರು. ಅವ್ರನ್ನೂ ಕೂಡ ಅವರದೇ ರೀತಿಯಲ್ಲಿ ತಾತನವರು ತಮ್ಮ ದಿವ್ಯ ಗುಣಗಳಿಂದ ಎಲ್ಲರನ್ನೂ ತಮ್ಮ ಕಡೆ ಸೆಳೆದುಕೊಂಡು ಅವರನ್ನು ಭಕ್ತರನ್ನಾಗಿ ಮಾಡ್ತಾಯಿದ್ರು. ಅದೊಂದು ವಿಶೇಷ ದಿವ್ಯ ಗುಣ. ಆಮೇಲೆ ಇದು ಸದ್ಗುರು ತಾತಯ್ಯನವರು ತಪಸ್ಸೆಯನ್ನು ಮಾಡುವಂಥ ಒಂದು ಚಿತ್ರ. ಆಮೇಲೆ ಇಲ್ಲಿ ಅನೇಕ ಲೀಲೆಗಳಲ್ಲಿ ನಡೆದಿದೆ. ಇಲ್ಲಿ ಸದ್ಗುರು ತಾತಯ್ಯನವರು ಒಂದು ಭಗವಂತನ ಅಮರನಾರಾಯಣ ಸ್ವಾಮಿಯ ಒಂದು ಸೇವೆಗೆ ಒಂದು ತುಳಸಿ ತೋಟ, ಹೂವಿನ ತೋಟ ಮಾಡಬೇಕು ಅಂತ ಆಸೆ ಇರುತ್ತೆ. ದೊಡ್ಡ ಬಾವಿಯನ್ನು ಸಾಲ ಸೌಲಭ್ಯಗಳು ಮಾಡಿ ದೊಡ್ಡ ಬಾವಿಯನ್ನು ತೋರಿಸ್ತಾರೆ. ಬಾವಿಯಲ್ಲಿ ನೀರೇ ಬರೋದಿಲ್ಲ. ಅವರು ಪಾರ್ವತಿ ಪರಮೇಶ್ವರರನ್ನ ಪ್ರಾರ್ಥನೆಯನ್ನು ಸಲ್ಲಿಸಿ ಶಿವನ ಮುಡಿಯಲ್ಲಿರ್ತಕ್ಕಂಥ ಜಟಾಧಾರಿ ಶಿವನ ಮುಡಿಯಲ್ಲಿರ್ತಕ್ಕಂಥ ಆ ಗಂಗೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಆ ಗಂಗೆಯನ್ನು ಬಾವಿಯೊಳಗೆ ತಮ್ಮ ಸ್ತೋತ್ರಗಳ ಮೂಲಕ, ಕೀರ್ತನೆಗಳ ಮೂಲಕ ಕರೆತರ್ತಾರೆ, ಆವಾಹನೆ ಮಾಡ್ತಾರೆ. ಅದು ಒಂದು ಈ ಚಿತ್ರಣ. ತಾತನವರು ತಾವು ತೋರಿಸಿರ್ತಕ್ಕಂಥ ಬಾವಿಯೊಳಗೆ ಗಂಗೆಯನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಇದು ಒಂದು ತಾತನವರಿರ್ತಕ್ಕಂಥ ಬಹಳ ಅದ್ಭುತ ವಿಶೇಷ ಗುಣ. ಸೊ ಇಲ್ಲಿ ಕೈವಾರ ಕ್ಷೇತ್ರದ ಬಗ್ಗೆ ನಿಮ್ಮ ಮಾತುಗಳಲ್ಲಿ ತಿಳಿಸಿಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಸ್ವಾಮಿಗಳೇ. ಮತ್ತು ನಾನು ಈಗ ಇಲ್ಲಿ ತಿಳಿಸ್ಕೊಡ್ತಾ ಇರೋದು ಏನು ಅಂತ ಅಂದರೆ, ಕೈವಾರಕ್ಕೆ ನಾವು ಪ್ರತಿ ಸರಿ ಹೋದಾಗಲೂ ತಾತಯ್ಯನ ದರ್ಶನದ ಜೊತೆ ಕೈವಾರದ ಆವರಣದ ಒಳಗಡೆ, ದೇವಾಲಯದ ಒಳಗಡೆ ಹೋಗಿದ ತಕ್ಷಣ ಎಷ್ಟೋ ಈ ರೀತಿ ಚಿತ್ರಪಟಗಳನ್ನು ಹಾಕಿದ್ದಾರೆ ನೋಡಿ. ಈ ಒಂದೊಂದು ಚಿತ್ರಪಟದಲ್ಲೂ ನಮಗೆ ಅನೇಕ ಐತಿಹಾಸಿಕ ಚರಿತ್ರೆಯನ್ನು ತೋರಿಸುತ್ತೆ. ರಾಮಾಯಣ, ಮಹಾಭಾರತ, ಕೈವಾರ ತಾತಯ್ಯನವರ ಬಗ್ಗೆ ಎಲ್ಲವೂ ಸಹ ಇಲ್ಲಿ ತಿಳಿಸುತ್ತೆ. ಬನ್ನಿ, ನನ್ನ ಮಾತುಗಳಲ್ಲಿ ಈ ಒಂದು ಫೋಟೋಗಳ ಕೆಲವೊಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಈ ಚಿತ್ರದಲ್ಲಿ ರಾಮಾಯಣ ನಡೆದಿದ್ದ ಯುದ್ಧದ ಘಟನೆಯ ಫೋಟೋವನ್ನು ಹಾಕಿದ್ದಾರೆ. ಮತ್ತು ಹನುಮಂತ ಇಡೀ ಲಂಕೆಯನ್ನೇ ಸುತ್ತಿ ಲಂಕಾ ದಹನ ಮಾಡಿದಂತಹ ಫೋಟೋವನ್ನು ಸಹ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡಿ, ಸೀತೆಯನ್ನು ಆವರಿಸಿ ಕೊಂಡೊಯ್ಯುತ್ತಿರುವಂತಹ ಚಿತ್ರವನ್ನು ಸಹ ಇಲ್ಲಿ ಹಾಕಿದ್ದಾರೆ.
ಸೀತೆಯನ್ನು ಕೊಂಡೊಯ್ಯುವಾಗ ಗರುಡಸ್ವಾಮಿ ಅಡ್ಡ ಬಂದಾಗ ಗರುಡ ರೆಕ್ಕೆಯನ್ನು ಕತ್ತರಿಸಿದ ಚಿತ್ರಪಟ ಇದಾಗಿದೆ. ನೋಡಿ, ಈ ಚಿತ್ರದಲ್ಲಿ ರಾಮನಿಗೆ ಸಹಾಯ ಮಾಡುತ್ತಿರುವ ಹನುಮಂತರು ಸಮುದ್ರದಲ್ಲಿ ಕಲ್ಲುಗಳನ್ನು ಹಾಕುವ ಮೂಲಕ ಸೇತುವೆ ರೀತಿ ಕಟ್ಟಿಕೊಟ್ಟು ಹನುಮಂತ ಸೀತೆಯ ಬಳಿ ಹೋದಾಗ ತಾಯಿಯನ್ನು ಮಾತನಾಡಿಸುತ್ತಿರುವ ಚಿತ್ರ ಇದು. ರಾಮ ಮಾಯಾ ಜಿಂಕೆಯನ್ನು ಬೆನ್ನಟ್ಟಿದ ಚಿತ್ರ ಇದು. ಶಬರಿ ರಾಮನಿಗೆ ಫಲಹಾರಗಳನ್ನು ನೀಡುತ್ತಿರುವಂತಹ ಅದ್ಭುತವಾದ ಚಿತ್ರವಿದು. ರಾಮನ ಪಟ್ಟಾಭಿಷೇಕದ ಚಿತ್ರವಿದು. ಬಿಲ್ಲು ಬಾಣವನ್ನು ಮುರಿದು ಸ್ವಯಂವರದಲ್ಲಿ ರಾಮ ಗೆದ್ದಂತಹ ಚಿತ್ರ ಇದು. ನೋಡಿ, ಸೀತಾ, ರಾಮ, ಲಕ್ಷ್ಮಣ ವನವಾಸಕ್ಕೆ ಹೋದಂತಹ ಅದ್ಭುತವಾದ ಚಿತ್ರ. ದಶರಥ ಮಹಾರಾಜನಲ್ಲಿ ಕೈಕೆ ವರಗಳನ್ನು ಬೇಡುತ್ತಿರುವಂಥದ್ದು. ಕೈವಾರ ತಾತಯ್ಯ ಮಕ್ಕಳಿಗೆ ಕಲ್ಲು ಸಕ್ಕರೆಯನ್ನು ನೀಡುತ್ತಿರುವಂತಹ ಚಿತ್ರ. ಕೈವಾರ ತಾತಯ್ಯ ಗುಹೆಯಲ್ಲಿ ತಪಸ್ಸನ್ನು ಕೈಗೊಂಡ ಚಿತ್ರಪಟ. ತಿರುಪತಿ ತಿಮ್ಮಪ್ಪ ಸ್ವಾಮಿ ಒಬ್ಬ ಬ್ರಾಹ್ಮಣನಿಗೆ ಕಣ್ಣನ್ನು ಪ್ರಸಾದಿಸುತ್ತಿರುವಂತಹ ಚಿತ್ರ. ಕೈವಾರ ತಾತಯ್ಯನವರು ಎಲ್ಲರಿಗೂ ಬಳೆಯನ್ನು ದಾನ ಮಾಡುತ್ತಿದ್ದಾಗ ಲಕ್ಷ್ಮಿ ಪ್ರತ್ಯಕ್ಷವಾದಂತಹ ಅದ್ಭುತ ಕಲೆ ಇದಾಗಿದೆ. ಕೈವಾರ ತಾತಯ್ಯನವರ ಆರಾಧನೆಯನ್ನು ಮಾಡುತ್ತಿರುವ ಚಿತ್ರಪಟ. ಕೈವಾರ ತಾತಯ್ಯನವರ ವಿವಾಹವಾದಂತಹ ನೆನಪಿನ ಚಿತ್ರ ಇದಾಗಿದೆ. ಕೈವಾರ ತಾತಯ್ಯನವರು ಬಾವಿಯನ್ನು ತೋಡಿದಾಗ ಗಂಗೆಯನ್ನು ನೀರನ್ನು ಬಾವಿಗೆ ತಂದಂತಹ ಒಂದು ಅದ್ಭುತ ಕ್ಷಣಗಳ ಚಿತ್ರ ಅದಾಗಿದೆ. ಕಾಲಜ್ಞಾನವನ್ನು ರಚಿಸುತ್ತಿರುವಂತಹ ಚಿತ್ರಪಟ ಇದಾಗಿದೆ. ತಾತಯ್ಯನವರು ವೆಂಕಟೇಶ್ವರ ಸ್ವಾಮಿ ಒಂದು ಕಣ್ಣನ್ನು ನೀಡಿದರೆ ತಾತಯ್ಯನವರು ಯಾವುದೇ ದ್ವೇಷವನ್ನು ಯಾರ ಮೇಲೂ ಸಾಧಿಸಿದ ಇನ್ನೊಂದು ಕಣ್ಣನ್ನು ಪ್ರಸಾದಿಸಿದಂತಹ ಚಿತ್ರ ಬ್ರಾಹ್ಮಣನಿಗೆ. ತಾತಯ್ಯನವರು ಯಾವಾಗಲೂ ಬಳೆಗಳನ್ನು ದಾನ ಮಾಡುತ್ತಾ ಬರುತ್ತಿದ್ದರೆ ಹೆಂಡತಿ ನೀನು ಸಂಸಾರಕ್ಕೆ ಯೋಗ್ಯನಲ್ಲ ಎಂದು ನಿಂದಿಸುತ್ತಿರುವಂತಹ ಚಿತ್ರ. ಅಲ್ಲಿ ತನ್ನ ಮುದ್ದಿನ ಮಗಳು, ಕೊನೆಯ ಮಗಳು ಅಪ್ಪನನ್ನು ಈ ರೀತಿ ಬೈಬೇಡ ಎಂದು ಹೇಳುವಂತಹ ಸೊಗಸಾದ ಚಿತ್ರ ಇದಾಗಿದೆ. ಕೈವಾರ ತಾತಯ್ಯನವರ ಸನ್ನಿಧಿಯಲ್ಲಿರುವಂತಹ ಹಲವು ಪಟಗಳು ಹಲವಾರು ರಾಮಾಯಣ, ಮಹಾಭಾರತ, ತಾತಯ್ಯನವರ ಇತಿಹಾಸದ ಚರಿತ್ರೆಯನ್ನು ಉಳ್ಳಂಥದ್ದು. ಇದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂತಹ ಮಧುಸೂದನ್ ರಾವ್ ಅರ್ಚಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತುವ ಮೂಲಕ ನನ್ನ ವಿಡಿಯೋವನ್ನು ಮೊದಲು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.